ತಪ್ಪು ಮಾಡ್ಕೊಳ್ತಾರೆ ನಾವು ಅದ್ರ ಬಗ್ಗೆ ಒಂದು ರಿಪೋರ್ಟ್ ತಗೊಂಡು ನಾನು ಬಗ್ಗೆ ಸರ್ ಈಗ ಪೊಲಿಟಿಕಲ್ ಈಗ ಪರಿಷತ್ ನಾಮನಿರ್ದೇಶನ ಮಾಡೋದು ಚರ್ಚೆ ನಡೆದಿದೆಯಾ ಸರ್? ಚರ್ಚೆ ಆಗಿದೆ, ಚರ್ಚೆ ಆಗಿಲ್ಲ ಅಂತ ಹೇಳಕ್ಕಾಗಲ್ಲ. ಚರ್ಚೆ ಆಗಿದೆ, ಮುಖ್ಯಮಂತ್ರಿನೂ ಮಾಡಿದ್ದಾರೆ, ನಾವು ಕೂಡ ಮಾಡಿದ್ವಿ. ಇದನ್ನು ಮೆಸೇಜ್ ಮಾಡ್ತಾರೆ. ಅವ್ರೇನು ಹೈಕಮಾಂಡ್ ಏನ್ ಹೇಳಿದ್ರು ಆ ಕಾರ್ಯಕರ್ತರು ಕೊಡಬೇಕು ಅಂತ ನಮ್ಮ ಅಭಿಪ್ರಾಯ ಇದೆ. ಪಕ್ಷದ ಕಾರ್ಯಕರ್ತರು ಇಂಪಾರ್ಟೆಂಟ್, ಪಾರ್ಟಿ ಕಾರ್ಯಕರ್ತರಿಗೆ. ಆಮೇಲೆ ಯಾರು ಧ್ವನಿ ಎತ್ತಾರೆ ಅಲ್ಲಿ ಸುಮ್ಮನೆ ಯಾರು ಅನ್ಎಂಪ್ಲಾಯ್ಮೆಂಟ್ ಕೊಟ್ಟಂಗೆ ಆಗ್ಬಾರ್ದು. ನಮಗೆ ಕೌನ್ಸಿಲ್ ಅಲ್ಲಿ ಮಾತಾಡುವಂತ ಪ್ರತಿನಿಧಿಗಳು ಬೇಕು, ಪಕ್ಷಕ್ಕೆ ಅನುಕೂಲ ಆಗಬೇಕು. ಅದು ನನ್ನ ಪ್ರಯಾರಿಟಿ. ಸಂಪುಟ ಪುನರ್ರಚನೆ ವಿಚಾರ ಅದು ಚೀಫ್ ಸರ್. ಈಗ ಪೊನ್ನಣ್ಣ ಅವ್ರ ಮೇಲೆ ಒಂದು ಆರೋಪ ಬಂದಿದೆ. ಅವರ ಹೆಸರನ್ನ ಬರೆದಿಟ್ಟು ಒಬ್ರು ಬಿಜೆಪಿ ಕಾರ್ಯಕರ್ತರು ಸೂಸೈಡ್ ಮಾಡಿಕೊಂಡಿದ್ದಾರೆ ಕೊಡಗಲ್ಲಿ. ಅವ್ರೇನ್ ಮಾಡೋದು? ವಾಟ್ಸ್ಆಪ್ ಅಲ್ಲಿ ಪೊನ್ನಣ್ಣ ಅವರ ವಿಚಾರದಲ್ಲಿ ಅಪಹಾಸ್ಯ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ, ಸೊ ಅದರ ವಿರುದ್ಧ ಒಬ್ಬರು ಕಾರ್ಯಕರ್ತರು ಕಂಪ್ಲೇಂಟ್ ದಾಖಲು ಮಾಡಿದ್ರು. ಇದು ಅವ್ರ ಮೇಲೆ ಎಲ್ಲ ಪದಾರ್ಥಗಳು ಯಾಕೆ ಅವರು ಬೆಲೆ ಏರಿಕೆ ಮಾಡಿಲ್ಲ ಅದು ಅವ್ರು ಕೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಗ್ಯಾಸ್ ಬೆಲೆ ಜಾಸ್ತಿ ಆಯಿತು, 100 ನಾಟ್ ಔಟ್ ನಾವು ಹೋರಾಟ ಮಾಡಿದ್ರು. ಅಡುಗೆ ಎಣ್ಣೆ, ಉಪ್ಪಿನಿಂದ ಹಿಡಿದು ಎಲ್ಲ ಜಾಸ್ತಿ ಆಗಿದೆ. ಕಬ್ಬಣ, ಸ್ಟೀಲು, ಏನೇನು ಬೇಕೋ ಎಲ್ಲ ಜಾಸ್ತಿ ಆಗುತ್ತೆ. ಇದ್ರ ಬಗ್ಗೆ ಹೇಳ್ತಾರೆ, ಕಸದ್ದು ಅವರೇ ಆರ್ಡರ್ ಮಾಡಿದ್ರು. ನಾನು ಆಕ್ಚುಲಿ ಕಡಿಮೆ ಮಾಡಿದ್ದೀನಿ. ಅದನ್ನ ಅವ್ರು ಆರ್ಡರ್ ಮಾಡಿದ್ದಿಂದ ನಾನು ಕಡಿಮೆ ಮಾಡಿದ್ದೀನಿ. ಅದಕ್ಕೆಲ್ಲ ದೊಡ್ಡದಾಗಿ ಹಾಕ್ಬೇಕಾಯ್ತು. ಹಳೇದೆಲ್ಲ ಬಿಟ್ಬಿಡಿ, ಒಂದಷ್ಟು ಮೊದಲೆಲ್ಲ ಹೇಳಿ. ಸರ್, ಈಗ ರಾಜ್ಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವರು, ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಹೈಕಮಾಂಡ್ ಅನ್ನ ಭೇಟಿ ಆಗ್ತಾ ಇದ್ದಾರೆ. ಒಂದಷ್ಟು ಬದಲಾವಣೆಗಳಾಗ್ತದೆ ಅನ್ನುವಂತಹ ಚರ್ಚೆಗಳು ಕೂಡ ಆಗ್ತಾ ಇರ್ತಕ್ಕಂಥದ್ದು ಸರ್. ನಾವು ಬರೋದು ನಾವು ಡೆಲ್ಲಿಗೆ ಹೋದ್ಮೇಲೆ ನಮ್ಮ ಲೀಡರ್ಸ್ನೆಲ್ಲ ಭೇಟಿ ಮಾಡಲೇಬೇಕಲ್ಲಪ್ಪ. ಬಟ್ ಕಳೆದ 2 ದಿನಗಳಿಂದ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಅನ್ನುವಂಥದ್ದು ಸರ್. ಸಚಿವರು ಕೂಡ ಬಂದಿದ್ದಾರೆ. ಸರ್, ತಾವು ಯಾರನ್ನ ಭೇಟಿ ಆಗಿ ಸರ್? ನಾನು ಇಬ್ಬರನ್ನೇ ಭೇಟಿ ಆಗಿದ್ದು. ಯಾರ್ಯಾರು ಸರ್? ವೇಣುಗೋಪಾಲ್, ಸುರ್ಜಿವಾಲ, ನಮ್ಮ ಸೆಂಟ್ರಲ್ ಮಿನಿಸ್ಟರ್. ಅಧ್ಯಕ್ಷರು ಭೇಟಿ ಆದ್ರೆ ಇಲ್ಲೇ ಬಿಟ್ಟು ಮಾಡಿ ಸರ್. ವಿಪಕ್ಷ ನಾಯಕರನ್ನು ಭೇಟಿ ಪ್ರತ್ಯೇಕವಾಗಿ ಭೇಟಿ ಆದ್ರ? ಪ್ರತ್ಯೇಕ ನಾವು ಮೊನ್ನೆ ಬೆಂಗಳೂರಿಂದ ಬಂದಿದ್ದಾರೆ ಅವರು. ಸರ್, ಈಗ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆಯ ಬಗ್ಗೆ ಪಕ್ಷದ ಆಂತರಿಕವಾಗಿಯೂ ಕೂಡ ಅಲ್ಲಲ್ಲಿ ಚರ್ಚೆಗಳು ನಡೀತಿದೆ, ಮತ್ತೆ ಬಹಿರಂಗವಾಗಿ ಕೆಲವು ನಾಯಕರುಗಳು ಚರ್ಚೆಯನ್ನ ಮಾಡಿದ್ರು. ಇದ್ರ ಬಗ್ಗೆ ಏನಾದ್ರು ಹೈಕಮಾಂಡ್ ಏನಾದ್ರು ಚರ್ಚೆ ಇದೆಯಾ, ಅಥವಾ ನಿಮ್ಮ ನಿಲುವು ಏನಿದೆ ಸರ್? ನನ್ನ ನಿಲುವು ಪಾರ್ಟಿ ಏನ್ ಹೇಳ್ತದೆ ಅದನ್ನ ಕೇಳ್ಕೊಂಡು ಹೋಗೋದಷ್ಟೇ. 5 ವರ್ಷ ಮಾಡಿದ್ದೀವಿ. ಪಕ್ಷಕ್ಕೆ ಏನೆಲ್ಲ ಒಳ್ಳೇದಾಗಬೇಕು ಅದು ಬಹಳ ಇಂಪಾರ್ಟೆಂಟ್ ಸರ್. ಕಳೆದ